ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೀನಿ. ಆಲ್ರೆಡಿ ತಮ್ನೈಲ್ ನೋಡೇ ಅಂದ್ಕೊಂಡಿರ್ತೀರ ಏನು ರೆಸಿಪಿ ಇದು ಅಂತ ಹೇಳ್ಬಿಟ್ಟು. ನಾನು ಗಣಕೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಾಯಿ ತುರಿ ಮತ್ತು ಮೊಟ್ಟೆ ಹುರ್ಕೊಂಡ್ರೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಗಣಕೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ನೀಟಾಗಿ ಸಣ್ಣಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ, ನಿಮಗೆ ಎಷ್ಟು ಆಯಿಲ್ ಒಬ್ಬೊಬ್ಬರು ಇಷ್ಟಪಡ್ತಾರೆ, ಒಬ್ಬರು ಲೈಟಾಗಿ ಆಯಿಲ್ನ ಹಾಕೋತಾರೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಗಿದ ಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಬಳಸೋದು. ಸೊ ನಾನು ಅದಕ್ಕೆ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈರುಳ್ಳಿ ಅಥವಾ ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಉಪ್ಪು ಕೂಡ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೊಟ್ಟೆ ಐಟಮ್ ಏನಾದರೂ ಮಾಡಿದ್ರೆ, ನಾನು ಲಾಸ್ಟ್ ಟೈಮಲ್ಲಿ ಆಗಲೇ ಹೇಳಿದ್ದೀನಿ, ಮೊಟ್ಟೆ ಏನಾದ್ರೂ ರೆಸಿಪಿ ಏನಾದರೂ ಮಾಡಿದ್ರೆ ಮೊಟ್ಟೆದು ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಕಮ್ಮಿನೇ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ಮೊಟ್ಟೆ ರೆಸಿಪಿ ಯಾವುದೇ ಮಾಡಿದ್ರೂ ಮೊಟ್ಟೆ ಹಿಡಿಯೋದಿಲ್ಲ ಜಾಸ್ತಿ ಉಪ್ಪನ್ನ. ಸೊ ಅದಕ್ಕೊಂದು ಕಾರಣಕ್ಕೋಸ್ಕರ ಅಷ್ಟೇನೆ. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು, ಮಾಮೂಲಿ ನಾವು ಇವಾಗ ಯಾವ ಥರ ಎಗ್ ಬುರ್ಜಿನ ಮಾಡ್ತೀವಿ ಅದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಎಲ್ಲ ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟು ಮೊಟ್ಟೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಒಡೆದು ಹಾಕ್ಕೊಂಡು ನೀಟಾಗಿ ಅದನ್ನು ಪೂರ್ತಿ ಹುರ್ಕೋಬೇಕು. ಅದು ಪೂರ್ತಿ ಎಗ್ ಬುರ್ಜಿ ಮಾಡಿದ್ದೀರ ಅಲ್ವಾ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊಪ್ಪಿನ ಪಲ್ಯ, ಎಗ್ ಬುರ್ಜಿ ಎಲ್ಲ ಮಾಡೋದು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಅದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೆಕ್ಸ್ಟು ಪೂರ್ತಿ ಅದನ್ನು ಹುರ್ಕೋಬೇಕು. ಅದೆಲ್ಲ ಪೂರ್ತಿ ನೀರಿನ ಅಂಶ ಇರೋದೆಲ್ಲ ಹೋಗಿ ಡ್ರೈ ಆಗಬೇಕು ಅದು ಪೂರ್ತಿ. ಅದು ಗಬ್ಬಿನ ಅಂಶ, ಮೊಟ್ಟೆ ಅಂತ ಅಂದಮೇಲೆ ಆಲ್ಮೋಸ್ಟ್ ಗಬ್ಬಿದ್ದೇ ಇರುತ್ತೆ. ಸೊ ಅದು ಗಬ್ಬಿನ ಅಂಶ ಎಲ್ಲ ಹೋಗಬೇಕು. ಆ ರೀತಿ ಎಲ್ಲ ಪೂರ್ತಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಗಣಕೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಅದನ್ನು ಸಣ್ಣಕ್ಕೆ ಹಚ್ಕೊಂಡಿರಬೇಕು. ಆಮೇಲೆ ನೆಕ್ಸ್ಟು ಅದನ್ನು ಸಣ್ಣಕ್ಕೆ ಹಚ್ಕೊಂಡು, ಈಗ ಮೊಟ್ಟೆ ಎಲ್ಲ ಹುರ್ಕೊಂಡಿದ್ದೀವಲ್ವ ಆ ಟೈಮ್ಗೆ ಅದನ್ನು ಹಾಕ್ಕೊಂಡು, ಸ್ವಲ್ಪ ನಾನು ಬಾಣಲಿ ಚಿಕ್ಕದು ತೊಗೊಬಿಟ್ಟಿದ್ದೆ. ಸೊ ಸೊಪ್ಪು ಅಂತ ಅಂದಮೇಲೆ ಅದು ಫಸ್ಟು ನಾವು ಕಟ್ ಮಾಡ್ದಾಗಿರೋದಕ್ಕೂ ಅದು ಹುರಿದು ಫ್ರೈ ಮಾಡ್ದಾಗಿರೋದಕ್ಕೂ ವ್ಯತ್ಯಾಸ ಭಾರಿ ಐತೆ. ಏನಕ್ಕಂದರೆ ಅದು ಫ್ರೈ ಆಗಿದ ತಕ್ಷಣ ಸೊಪ್ಪು ಇಷ್ಟ ಆಗಿಬಿಡುತ್ತೆ. ಸೊ ಕಟ್ ಮಾಡಿದಾಗ ಫುಲ್ಲು ತಪ್ಪಲಿ ತುಂಬ ಆಗುತ್ತೆ. ಸೊ ನಾನು ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೆ, ಸಾಕಾಗುತ್ತೆ ಬಿಡು ಹುರಿದ್ರೆ ಕಮ್ಮಿ ಆಗುತ್ತಲ್ಲ ಅಂತೇಳ್ಬಿಟ್ಟು ನೋಡಿದ್ರೆ ಅದರಲ್ಲಿ ಫ್ರೈ ಮಾಡೋದಕ್ಕೆ ಆಗಲಿಲ್ಲ. ಸೊ ನಾನು ಇನ್ನೊಂದು ಬೇರೆ ತಪ್ಪಲಿಗೆ ಶಿಫ್ಟ್ ಮಾಡಿಕೊಂಡೆ. ಮೊಟ್ಟೆ ಎಲ್ಲ ಸ್ವಲ್ಪ ಡ್ರೈ ಆಗಿ ಹುರಿದು ಆದಮೇಲೆ ನೆಕ್ಸ್ಟು ಉಪ್ಪು ಎಷ್ಟು ಬೇಕೋ ಆ ಟೈಮಲ್ಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸೊಪ್ಪೆಲ್ಲ ಹುರಿದಾದ್ಮೇಲಾದರೂ ಕೂಡ ಹಾಕ್ಕೋಬೋದು. ನೀರು ಬಿಟ್ಕೊಂಡಷ್ಟು ಸೊಪ್ಪು ಬೇಗ ಬೇಯುತ್ತೆ. ಸೊ ಅವಾಗಾದರೂ ಹಾಕ್ಕೋಬೋದು. ಆಮೇಲೆ ಸೊಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಹುರ್ಕೊಂಡು, ಸೊಪ್ಪು ಪೂರ್ತಿ ಮಾಮೂಲಿ ಅದು ಫುಲ್ಲು ಡ್ರೈ ಆಗಿ ಅದ್ರ ಜೊತೆ ಪೂರ್ತಿ ಒಂದು ಅದಕ್ಕೆ ಬರಬೇಕು. ನೋಡ್ತಾ ಇದ್ದೀರಾ ಅಲ್ವಾ ಇವಾಗ. ಈ ರೀತಿ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಲೈಟಾಗಿ ಅನ್ನ ರಸಮ್ಗೆ ಯಾವುದಕ್ಕಾದರೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡು, ಈ ಗಣಕೆ ಸೊಪ್ಪಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ತುಂಬ ಕಣ್ಣಿಗೆ ಒಳ್ಳೆಯದು. ಶೀತ ಆಗಿದ್ರೆ ಇರುತ್ತೆ, ಬಾಣ್ತಿದಿರಿಗೆಲ್ಲ ಆಲ್ಮೋಸ್ಟ್ ಮಾಡಿಕೊಡ್ತಾರೆ ಇದನ್ನು ಅಂತ ಹೇಳ್ಬೋದು. ಬಟ್ ಮೊಟ್ಟೆ ಒಂದು ಸ್ಕಿಪ್ ಮಾಡಬೇಕು. ಮೊಟ್ಟೆ ಬಾಣ್ತಿದಿರಿಗೆ ಆಲ್ಮೋಸ್ಟ್ ಕೊಡೋದಿಲ್ಲ. ಬರೀ ಪ್ಲೈನು ಗಣಕೆ ಸೊಪ್ಪು, ಮೊಟ್ಟೆ ಸ್ಕಿಪ್ ಮಾಡಿಬಿಟ್ಟು ಬರೀ ಪ್ಲೈನು ಗಣಕೆ ಸೊಪ್ಪನ್ನ ಹುರಿದ್ಬಿಟ್ಟು ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇಂಗ್ರೀಡಿಯೆಂಟ್ಸು ಅಷ್ಟೇ, ಜಾಸ್ತಿ ಏನು ಯೂಸ್ ಮಾಡೋ ಆಗಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ನಾನು ಹೇಳಿದ್ನಲ್ಲ ಆಗಲೇ, ಆ ಟೈಮಲ್ಲಿ ಸೇರಿಸ್ಕೊಳ್ಳಿ. ಈ ರೀತಿ ಅದಕ್ಕೆ ಬರಬೇಕು. ಚಪಾತಿ ಜೊತೆಗೆಲ್ಲ ತಿಂದರೆ ನಿಜವಾಗ್ಲೂ, ರೊಟ್ಟಿ ಚಪಾತಿ ನಂಚ್ಕೊಳ್ಳೋದಕ್ಕೆ, ಇಲ್ಲ ಉಪ್ಪು ಸಾಂಬಾರು, ಬಸ್ಸಾರು, ಈ ರೀತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋಸಿಂದ ಏನಾದರೂ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಆಗ್ತಿದೆ, ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಬೇರೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.